ಫ್ರೆಂಡ್ಸ್, ಇವಾಗವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಉದ್ಯೋಗ ಮಾಹಿತಿಯನ್ನು ಮೊದಲಿಗೆ ಪಡೆಯಲು. ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಉದ್ಯೋಗ ಜಗತ್ತು ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಒಂದು ಹೊಸ ಅಧಿಸೂಚನೆ ಬಂದಿದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಸಹಕಾರಿ ಸಿರಿಸಿ ಇಲ್ಲಿ ಖಾಲಿ ಇರುವ ಗುಮಸ್ತರು ಮತ್ತು ಜವಾನ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಯಾರು SSLC ಮತ್ತು ಡಿಗ್ರಿ ಪಾಸ್ ಆಗಿದ್ದೀರಾ, ಯಾವುದೇ ಡಿಸಿಪ್ಲಿನಿಂದ ಅಪ್ಲೈ ಮಾಡ್ಬೋದು. ಇದು ಬಂದು ಪರ್ಮನೆಂಟ್ ಜಾಬ್ಸ್ ಆಗಿರುತ್ತೆ. ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತೀನಿ, ಹೇಗೆ ಅಪ್ಲೈ ಮಾಡಬೇಕು, ಎಷ್ಟು ವೇತನ ಇರುತ್ತೆ, ಎಷ್ಟು ಏಜ್ ಲಿಮಿಟ್ ಇರುತ್ತೆ. ಸ್ನೇಹಿತರೆ, ವಿಡಿಯೋನ ಲಾಸ್ಟ್ವರೆಗೂ ನೋಡ್ತಾ ಇರಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಸಹಕಾರಿ ಶಿರಸಿಯಲ್ಲಿ ಖಾಲಿ ಇರುವ ಗುಮಸ್ತರು ಮತ್ತು ಜವಾನ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಹುದ್ದೆಗಳ ವರ್ಗೀಕರಣ ನೋಡ್ಕೊಳ್ಳಿ. ಮೊದಲಿಗೆ ಗುಮಸ್ತರು ಒಟ್ಟು 3 ಹುದ್ದೆಗಳು, ಜವಾನ 1 ಹುದ್ದೆಗಳಾಗಿದೆ. ಸ್ನೇಹಿತರೆ, ಇದಕ್ಕೆ ಯಾರು ಎಲಿಜಿಬಲ್ ಆಗಿದ್ರೆ ಅಂದರೆ ಸಾಮಾನ್ಯದಲ್ಲಿ 1 ಹುದ್ದೆ, ಸಾಮಾನ್ಯ 2 ಹುದ್ದೆ, ಪರಿಶಿಷ್ಟ ಜಾತಿ 1, ಪರಿಶಿಷ್ಟ ಪಂಗಡದಲ್ಲಿ 1 ಹುದ್ದೆಗಳಿದೆ. ಇದಕ್ಕೆ ಏನು ವಿದ್ಯಾರ್ಹತೆ ಬೇಕಾಗುತ್ತೆ ಅಂದರೆ ಸ್ನೇಹಿತರೆ, ಗುಮಸ್ತರಿಗೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿ ಆಗಿರಬೇಕು. ಯಾವುದೇ ಫೀಲ್ಡಿಂದ ನೀವು ಡಿಸಿಪ್ಲಿನಲ್ಲಿ ನೀವು ಯಾವ ಡಿಗ್ರಿ ಪಾಸ್ ಆಗಿದ್ರೆ ನೀವು ಅಪ್ಲೈ ಮಾಡಬಹುದು. ಜವಾನ ಹುದ್ದೆಗೆ ನೀವು SSLC ಪಾಸ್ ಆಗಿರಬೇಕು. ಸ್ನೇಹಿತರೆ, ಅಂಗೀಕೃತ ವಿಶ್ವವಿದ್ಯಾಲಯ ಅಂದರೆ ಗುಮಸ್ತರಿಗೆ ನಿಮಗೆ ಪರ್ಸೆಂಟೇಜ್ ಕಟ್ ಆಫ್ ಇಟ್ಟಿದ್ದಾರೆ. 65% ಇದ್ರೆ ನೀವು ಅಪ್ಲೈ ಮಾಡಬಹುದು. SSLCಯಲ್ಲಿ 50% ಕಟ್ ಆಫ್ ಇಟ್ಟಿದ್ದಾರೆ. ಸ್ನೇಹಿತರೆ, ನಿಮಗೆ ಮೊದಲಿಗೆ 1 ವರ್ಷ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗಲ್ಲಿ ವೇತನ ಎಷ್ಟು ಅಂದರೆ ಫಿಕ್ಸ್ ಇರುತ್ತೆ. ನಿಮಗೆ ಗುಮಸ್ತರಿಗೆ 14,000 ಪ್ರತಿ ತಿಂಗಳಿರುತ್ತೆ ಮತ್ತು ಜವಾನ ಹುದ್ದೆಗಳಿಗೆ 10,000 ಪ್ರತಿ ತಿಂಗಳಿಗೆ ಇರುತ್ತೆ. ವಿದ್ಯಾರ್ಥಿ ಆಲ್ರೆಡಿ ಹೇಳಿದ್ದೀನಿ ಸ್ನೇಹಿತರೆ, ಅದಕ್ಕೆ ಯಾವುದೇ ಫೀಲ್ಡಿಂದ ನೀವು ಡಿಗ್ರಿ ಆಗಿರಬೇಕು ಮತ್ತು SSLC ಪಾಸ್ ಆಗಿರಬೇಕು. ಸ್ನೇಹಿತರೆ, ಅದಾದಮೇಲೆ ವಾಯುಮಿತಿ ನೋಡ್ಕೊಳ್ಳಿ. ಅಭ್ಯರ್ಥಿಗಳಿಗೆ ಮಿನಿಮಮ್ ಅಂದರೆ ಕನಿಷ್ಠ ಏಜ್ ಲಿಮಿಟ್ ಬಂದು 18 ವರ್ಷ. ಅದಾದಮೇಲೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ. ಅದಾದಮೇಲೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 40 ವರ್ಷ ಏಜ್ ಲಿಮಿಟ್ನ ಇಟ್ಟಿದ್ದಾರೆ. ಸ್ನೇಹಿತರೆ, ಅದಾದಮೇಲೆ ಇದನ್ನು ಹೇಗೆ ಅಪ್ಲೈ ಮಾಡಬೇಕಂದ್ರೆ, ಮೊದಲಿಗೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ. ಅಪ್ಲಿಕೇಶನ್ ಫಾರ್ಮ್ ಎಲ್ಲಿ ಸಿಗುತ್ತೆ ಅಂದರೆ ಅಡ್ರೆಸ್ ಕೊಟ್ಟಿದ್ದಾರೆ, ಆ ಕಚೇರಿಯಲ್ಲಿ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ. ಸಂಘದ ಮುಖ್ಯ ಕಚೇರಿ, ವಾಕರಸ ಸಂಸ್ಥೆ ವಿಭಾಗೀಯ ಕಚೇರಿ ಹತ್ತಿರ, ಹುಬ್ಬಳ್ಳಿ ರಸ್ತೆ, ಶಿರಸಿ. ಇಲ್ಲಿ ನಿಮಗೆ ಈ ಆಫೀಸಲ್ಲಿ ಹೋಗಿ ನೀವು 500 ರೂಪಾಯಿ ಅಪ್ಲಿಕೇಶನ್ ಫಾರ್ಮ್ನ ತೊಗೊಳ್ಳಿ. ಇಲ್ಲಿ ಅಂದರೆ ಶಿರಸಿ, ಹುಬ್ಬಳ್ಳಿ ನಿಯರ್ ಯಾರ್ಯಾರು ಇದ್ದೀರಾ ಅವ್ರು ಅಪ್ಲೈ ಮಾಡ್ಬೋದು. ಯಾಕಂದರೆ ಅಪ್ಲಿಕೇಶನ್ ಫಾರ್ಮು ಆಫ್ಲೈನ್ ಇಟ್ಟಿದ್ದಾರೆ. ಸ್ನೇಹಿತರೆ, ಅಪ್ಲಿಕೇಶನ್ ಫಾರ್ಮ್ನ ತೊಗೊಂಡು ನೀವು ಫಿಲಪ್ ಮಾಡಿ ನಿಮ್ಮ ಹ್ಯಾಂಡ್ ರೈಟಿಂಗಿಂದಾನೇ ಫಿಲಪ್ ಮಾಡಬೇಕಂತ ಹೇಳಿದ್ದಾರೆ. ಅದಾದಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಿ, SSLC ಡಿಗ್ರಿ, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಅಟ್ಯಾಚ್ ಮಾಡಿ. ಡೇಟ್ ನೋಡ್ಕೊಳ್ಳಿ, 23/6/2021. ಈ ಡೇಟ್ ಒಳಗಡೆ ನೀವು ಅಂಚೆ ಮೂಲಕ ನೀವು ಸೆಂಡ್ ಮಾಡಬೇಕಾಗತ್ತೆ. ಡಿಮ್ಯಾಂಡ್ ಡ್ರಾಫ್ಟ್ ಇಟ್ಟಿದ್ದಾರೆ. ಡಿಮ್ಯಾಂಡ್ ಡ್ರಾಫ್ಟ್ ಅಂದರೆ ನಿಮ್ಮ ಅಪ್ಲಿಕೇಶನ್ ಫೀಸ್ ಬಂದು ನಿಮಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅವರು 1,000 ಡಿಮ್ಯಾಂಡ್ ಡ್ರಾಫ್ಟ್ ಮಾಡಬೇಕಾಗುತ್ತೆ. ಸಾಮಾನ್ಯ ಅಭ್ಯರ್ಥಿಗಳು 2,000, ಗುಮಸ್ತರಿಗಿದು ಮತ್ತು ಜವಾನ ಹುದ್ದೆಗಳಿಗೆ 1,000 ನಿಮಗೆ ಡಿಮ್ಯಾಂಡ್ ಡ್ರಾಫ್ಟ್ ಇಟ್ಟಿದ್ದಾರೆ. ಸ್ನೇಹಿತರೆ, ನೀವು ಎಲ್ಲ ಡಿಮ್ಯಾಂಡ್ ಡ್ರಾಫ್ಟು ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ನ ಪೋಸ್ಟು ಎಲ್ಲಿ ಮಾಡಬೇಕಾಗತ್ತಂದರೆ ಅಡ್ರೆಸ್ಸು ಅಧ್ಯಕ್ಷರು ವಾಕರಸ ಸಂಸ್ಥೆ ನೌಕರರ ಸಹಕಾರಿ ಪ್ರತಿನಿಧಿ ಸಂಘ, ಶಿರಸಿ 581402 ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗತ್ತೆ. ಸ್ನೇಹಿತರೆ, ಅದಾದಮೇಲೆ ನಿಮಗೆ ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ ಅಂದರೆ, ಗುಮಸ್ತರಿಗೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಸೆಲೆಕ್ಷನ್ ಪ್ರೋಸೆಸ್ ಮಾಡ್ತಾರೆ. ಜವಾನ ಹುದ್ದೆಗೆ ಯಾವುದೇ ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ ಇಲ್ಲ, ಸಂದರ್ಶನದ ಮೂಲಕ ಸೆಲೆಕ್ಷನ್ ಪ್ರೊಸೆಸ್ ಮಾಡ್ತಾರೆ. ಸ್ನೇಹಿತರೆ, ಯಾರು ಇಂಟ್ರೆಸ್ಟ್ ಇದ್ದೀರಾ ಅವ್ರು ಅಪ್ಲೈ ಮಾಡಿ. ಯಾರಿಗೆ ಹೆಲ್ಪ್ ಆಗುತ್ತೆ ಶೇರ್ ಮಾಡಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.